ಹಲೋ ಹಾಯ್ ಗೈಸ್, ವೆರಿ ಗುಡ್ ಈವ್ನಿಂಗ್. ಸೊ ನಾನೊಬ್ಬ ಅಪ್ಪಟ ಡಿಬಸ್ಸರ್ ಅಭಿಮಾನಿ. ಸೊ ನಾನು ಏನಕ್ಕೆ ಈ ಟೈಟಲ್ ಹಾಕಿದ್ದೀನಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಮುಖಾಂತರ ಟೈಟಲ್ ನೋಡಿರ್ಬೋದು, ಏನ್ರಿ ಮೀಡಿಯಾ. ಏನಕ್ಕೆ ಅಂದರೆ ನಮ್ಮ ಬಾಸ್ ಆದ ತಕ್ಷಣ ಎಲ್ಲರೂ ಹಂಗೆ ಹಿಂಗೆ ಅಂತ ಏನೋ ರೇಣುಕಾ ಸ್ವಾಮಿನೇ ದೊಡ್ಡ ಇವನು ಅನ್ನೋ ರೀತಿ ಪ್ರಚಾರ ಮಾಡಿದ್ರು. ಆದರೆ ಅದೇ ಚಿತ್ರದುರ್ಗದಲ್ಲಿ ಒಂದು ಹೆಣ್ಮಗುದು ಸಾವಾಗಿದೆ. ಆ ಸಾವನ್ನ ಎಲ್ಲೂ ಪ್ರಸಾರ ನಾನು ಮಾಡಿದ್ದು ನೋಡಿಲ್ಲ. ಸೊ ಮಾಡೋದಿಲ್ಲ, ಯಾಕೆಂದರೆ ಟಿ ಆರ್ ಪಿ ಇಲ್ವಲ್ಲ, ಅದರಿಂದ ಅದಕ್ಕೆ ಮಾಡಲ್ಲ. ಹೆಣ್ಮಕ್ಳಿಗೆಲ್ಲ ಸಪೋರ್ಟ್ ಮಾಡಲ್ಲ ಇವರುಗಳು. ಎಷ್ಟೋ ಜನಕ್ಕೆ ಅನ್ಯಾಯ ಆಗಿದೆ, ಅವರಿಗೆಲ್ಲ ಸಪೋರ್ಟ್ ಮಾಡಲ್ಲ. ಆದರೆ ರೇಣುಕಾ ಸ್ವಾಮಿಗೆ ಮಾತ್ರ ಸಪೋರ್ಟ್ ಮಾಡ್ತಾರೆ. ಆದರೆ ಕೆಲವರು ಟ್ವೀಟು ಮಾಡಿದರು, ಏನೋ ರೇಣುಕಾ ಸ್ವಾಮಿಗೆ ನ್ಯಾಯನೇ ಸಿಕ್ಬಿಡ್ತು ಅನ್ನೋ ಹಂಗೆ. ನನ್ನ ಮಗನೇ ದೊಡ್ಡ ಕಚಡ, ನನ್ನ ಮಗ ಇನ್ನು ಬೇರೆಯವ್ರಿಗೆ ಅವನಿಗೆ ನ್ಯಾಯ ಸಿಕ್ಬಿಡುತ್ತೆ, ಅಥವಾ ಇವರು ಬೇರೆಯವ್ರಿಗೆ ನ್ಯಾಯ ಕೊಡಿಸ್ಬಿಡ್ತಾರೆ. ಸರಿನಾ? ಏನಕ್ಕೆ ಅಂದರೆ, ಸೊ ಅವನೇನು ಸಾಚಲ್ಲ. ಫಸ್ಟ್ ಆಫ್ ಆಲ್ ಅವರ ಮಿಸ್ಸಸ್ ಇದ್ದಾರಲ್ಲ, ಅವರು ಪ್ರೆಗ್ನೆಂಟ್ ಆಗಿರೋರು ಗಂಡ ಇವನು ಹೆಂಗಿರ್ಬೇಕು, ಒಬ್ಬ ತಂದೆ ಹೆಂಗಿರ್ಬೇಕು, ಒಂದು ಮಗು ಬರ್ತಾಯಿದೆ ಅಂದಮೇಲೆ ಹಂಗಿರ್ಬೇಕಿತ್ತು. ಇವನಿಗೆ ಚೂಲು ಜಾಸ್ತಿ, ಅಂದರೆ ಆಸೆ ಜಾಸ್ತಿ, ಚೂಲು. ಹಾಗಾಗಿ ಸೊ ಇವನು ಕಂಡ್ಕೊಂಡು ಹೆಣ್ಮಕ್ಳಿಗೆ ಮೆಸೇಜ್ ಮಾಡ್ತಿರೋದಕ್ಕೆ ಯಾರು ಮಾಡಿದ್ರೋ ಅದು ನಮ್ಗೆ ಗೊತ್ತಿಲ್ಲ. ಬಟ್ ನಮ್ಮ ಬಾಸ್ ಅಂತೂ ಮಾಡಿಲ್ಲ. ಸೊ ನಾನೊಬ್ಬ ಅಪ್ಪಟ ಅಭಿಮಾನಿಯಾಗಿ ಹೇಳ್ತೀನಿ, ನಮ್ಮ ಬಾಸ್ ಮಾಡಿಲ್ಲ. ಈ ಥರ ತಪ್ಪು ಯಾವತ್ತೂ ಮಾಡೋದಿಲ್ಲ, ಮಾಡೋಕ್ಕೋಗಲ್ಲ, ಮುಂದೆನೂ ಹಿಂದೇನೂ ಮಾಡೂ ಇಲ್ಲ. ಸೊ ಓಕೆನಾ ಅಂತ ನಾನು ಹೇಳ್ತೀನಿ, ನನ್ನ ಒಪಿನಿಯನ್ನ. ಸೊ ನಾನು ಹಂಚ್ಕೊಳ್ತಾ ಇದ್ದೀನಿ. ಸೊ ಹಂಗಾಗಿ ಫಸ್ಟ್ ಆಫ್ ಆಲ್ ಇವ್ರ ಹೆಂಡ್ತಿಗೆ ಇವ್ರನ್ನ ಅವ್ರ ಗಂಡನ ಕಂಟ್ರೋಲ್ ಇಟ್ಕೊಳ್ಳೋದು ಬರಬೇಕು. ಹಂಗಾದರೆ ಯಾವ ಗಂಡ್ಮಕ್ಳು ಕೂಡ ಮೆಸೇಜ್ ಮಾಡಲ್ಲ. ಫಸ್ಟ್ ಆಫ್ ಆಲ್ ನಿಮ್ಮ ಮನೇಲಿ ನೀವು ಕಂಟ್ರೋಲ್ ಇಟ್ಕೊಳ್ಳಲ್ಲ ಅಂದಮೇಲೆ ಅವ್ನು ಮೆಸೇಜ್ ಮಾಡ್ತಾನೆ, ಮಾಡದೆ ಏನು ಮಾಡ್ತಾನೆ. ಇವರು ಏನೋ ಸರ್ಕಾರದ ಹತ್ರ ಬಂದು ಅಂತಾರಲ್ಲ, ನಂಗೆ ನ್ಯಾಯ ಕೊಡಿಸ್ಬಿಡಿ, ನಂಗೊಂದು ಕೆಲಸ ಕೊಡಿಸ್ಬಿಡಿ, ನಮ್ಮ ಮನೆಯವ್ರು ದುಡಿಯೋರಿಲ್ಲ ಅಂತ. ಸೊ ಇವ್ರ ಕಣ್ಣಲ್ಲಾಗಲಿ ಮುಖದಲ್ಲಾಗಲಿ ದುಃಖ ಕಾಣಿಸ್ತಾ ಇಲ್ಲ. ಸೊ ದುಃಖ ಇಲ್ಲ, ಇವ್ರಿಗೇನೋ ಒಂದು ಕೆಲಸ ಬೇಕು, ಅದಕ್ಕೆ ನಮ್ಮ ಬಾಸ್ ಹೆಸರು ಬಳಸ್ಕೋಬೇಕು, ಒಂದು ನ್ಯಾಯ ಬೇಕು ಅಂತ. ನ್ಯಾಯ ಕೆಲಸ ಸಿಕ್ಬಿಟ್ರೆ ಸಿಕ್ಬಿಡುತ್ತೆ ಅಂತ ಇವ್ರ ಅರ್ಥ ಏನಂದರೆ, ಕೆಲಸ ಒಂದು ಸಿಕ್ಕಿದ್ರೆ ಸಾಕು ನನಗೆ ಅನ್ನೋ ಒಂದು ಅರ್ಥ. ಆಮೇಲೆ ಇನ್ನೊಂದು, ಎಲ್ಲರೂ ನಮ್ಮ ಬಾಸ್ ಬಗ್ಗೆನೇ ನೆಗೆಟಿವ್ ಆಗಿ ಮಾತಾಡ್ತಿರಲ್ಲ, ಸ್ವಲ್ಪ ಅವನ ಬಗ್ಗೆನೂ ಯೋಚನೆ ಮಾಡಿ. ಫಸ್ಟ್ ಆಫ್ ಆಲ್ ಅವ್ರ ಮನೆಯವ್ರ ಬಗ್ಗೆನೂ ಯೋಚನೆ ಮಾಡಿ. ಅವ್ರ ಮನೆಯವ್ರು ಎಷ್ಟು ಫ್ರೀ ಆಗಿಬಿಟ್ಟಿದ್ರು. ಸೊ ಅವನೆಷ್ಟು ಕಚಡ ನನ್ನ ಬಗ್ಗೆ ಆಗಿರಬೇಕು ಬೇರೆಯವರಿಗೆಲ್ಲ ಮೆಸೇಜ್ ಮಾಡೋಕ್ಕೆ. ಫಸ್ಟ್ ಅವ್ರ ಹೆಂಡ್ತಿ ಅವನ್ನ ಫ್ರೀ ಆಗಿಬಿಟ್ಟಿದ್ರು. ಫಸ್ಟ್ ಆಫ್ ಆಲ್ ಮನೇಲಿ ಹೆಂಡ್ತಿರು ಕಂಟ್ರೋಲ್ ಇಟ್ಕೊಂಡ್ರೆ, ಸೊ ಅವಾಗ ಅವ್ರು ಕಂಟ್ರೋಲಿ ಇರ್ತಾರೆ. ಇವರೇ ಫ್ರೀ ಬಿಟ್ಬಿಟ್ಟು ಅವ್ನು ಕಂಡು ಹೆಣ್ಮಕ್ಳ ಮೇಲೆ ಮೆಸೇಜ್ ಮಾಡ್ತಿದ್ದ, ಫೇಕ್ ಐಡಿ ಇಟ್ಕೊಂಡು. ಸೊ ಅದಕ್ಕೆ ಯಾರು ಮಾಡೋರೋ ಅದು ನಮಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅದ್ರ ಬಗ್ಗೆ ನಾನು ಮಾತಾಡೋಕ್ಕಲ್ಲ. ಸತ್ತ ನಾವೇನು ಸಾಯಬೇಕು ಅಂತಲೂ ಯಾರೂ ಏನು ಮಾಡಿಲ್ಲ. ನಮ್ಮ ಬಾಸು ಹೇಳಿರೋ ಪ್ರಕಾರ ಅವ್ರು ಸ್ಟೇಟ್ಮೆಂಟಲ್ಲಿ ಹೇಳಿದ್ದಾರೆ, ಮಾಮೂಲಿಯಾಗೂ ಹೇಳಿರೋದು ಹಂಗೆ. ಬುದ್ಧಿ ಹೇಳಿದ್ದಾರೆ, ಹೋಗು ಅಂತಲೇ ಹೇಳಿದ್ದಾರೆ. ಸೊ ಊಟಕ್ಕೆ ಕಾಸು ಕೊಟ್ಟಿದ್ದಾರೆ ಅವನಿಗೆ, ಊಟ ಮಾಡ್ಕೊಂಡು ಹೋಗಿ ಅಂತ, ಕರ್ಕೊಂಡೋಗಿ ಬಿಡಿ ಅಂತಲೇ ಹೇಳಿದರೆ. ಅವರು ಮನೆಗೂ ಹೋಗಿದ್ದಾರೆ, ನಮ್ಮ ಅತ್ತಿಗೆ ಅವ್ರ ಮನೆಗೆ, ವಿಜಯಲಕ್ಷ್ಮಿ ಅತ್ತಿಗೆ ಅವ್ರ ಮನೆಗೆ. ಆಮೇಲೆ ಏನೇನಾಯಿತೋ ಅದು ಅವರ ವೈಯಕ್ತಿಕ, ಯಾರು ಅಲ್ಲಿದ್ರಲ್ಲ ಇನ್ನಿತರ ಪರ್ಸನ್ಸ್, ಅವ್ರ ವೈಯಕ್ತಿಕ ಅದು. ಸೊ ಅದು ನಾವು ಮಾತಾಡೋಕ್ಕೋಗಲ್ಲ. ಬಟ್ ಇಲ್ಲಿ ಮಾತಾಡೋದೇನೆಂದರೆ, ಫಸ್ಟ್ ಆಫ್ ಆಲ್ ಇವ್ನು ಕರೆಕ್ಟಾಗಿರಬೇಕು. ಇವ್ನು ಕರೆಕ್ಟಾಗಿದ್ದರೆ ಎಲ್ಲ ಸರಿಯಾಗಿರೋದು. ಇವನು ಫೇಕ್ ಐಡಿ ಇಟ್ಕೊಂಡು ಮೆಸೇಜ್ ಮಾಡ್ತಾಯಿದ್ರೆ, ಸೊ ಅದು ಫಸ್ಟ್ ಆಫ್ ಆಲ್ ನೀವು ಜನ ಥಿಂಕ್ ಮಾಡಿ. ಮೀಡಿಯಾದವ್ರೇನು ಏನು ಬೇಕಾದ್ರೂ ಹೇಳ್ತಾರೆ ನಾನು ಒಂದು ಹೇಳೋದು, ನಮ್ಮ ಬಾಸ್ ಫ್ಯಾನ್ಸ್ಗಳಿಗೆ, ಮೀಡಿಯಾದವ್ರು ಏನೇ ಹೇಳಿ ಏನ್ರಿ ಮೀಡಿಯಾ ಅಂತ ಸುಮ್ಮನೆ ಆಗ್ಬೇಕು ನಾವು. ಸೊ ಈಗ ಚಿತ್ರದುರ್ಗದಲ್ಲಿ ಒಂದು ಶವ ಪತ್ತೆ ಆಗಿದೆಯಲ್ಲ, ಅವ್ನು ಯಾರು ಅಂತ ಗೊತ್ತಿರೋ ಇವರು ತೋರಿಸ್ತಾಯಿಲ್ಲ. ಇಂಥ ಕಚಡ ನನ್ನ ಮಕ್ಕಳು ಮೀಡಿಯಾದವರು. ಇನ್ನು ಟ್ವೀಟ್ ಮಾಡ್ತಾರಲ್ಲ ಅವ್ರುಗಳು ಅಷ್ಟೇ, ನೀವು ನಮ್ಮ ಬಾಸ್ ಆದ ತಕ್ಷಣ ಹಂಗೆ ಹಿಂಗೆ ಅಂತ ಟ್ವೀಟ್ ಮಾಡಿದ್ರಲ್ಲ, ಈಗ ಟ್ವೀಟ್ ಮಾಡಿ. ಅದೆಲ್ಲ ಆಗೋಲ್ಲ ನಿಮ್ಗಳಿಗೆ. ಏಕೆ ಅದೆಲ್ಲ ಏನು ನಿಮ್ಗೆ ಇದಾಗಲ್ವಲ್ಲ, ಮುಖ ಕಾಣಿಸ್ಕೊಳ್ಳಲ್ವಲ್ಲ, ಮೀಡಿಯಾದವ್ರು ಬಂದು ನಿಮಗೆ ಮೈಕ್ ಹಿಡಿಯಲ್ವಲ್ಲ, ಅದಕ್ಕೆ ನೀವು ಮಾಡಲ್ಲ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಬಾಸ್ನ ಎಷ್ಟು ತುಳಿಬೇಕು ಅಂತ ಅಂತಿದ್ರೋ ಅಷ್ಟು ಅವ್ರ ಹತ್ರಕ್ಕೆ ಬೆಳೆದರೆ. ಆಮೇಲೆ ಇನ್ನೊಂದು, ಭಾನುವಾರ 5 ನಿಮಿಷಕ್ಕೆ, ಭಾನುವಾರ ಬೆಳಗ್ಗೆ 5 ಗಂಟೆ ನಮ್ಮ ಬಾಸ್ದು ಇದ್ದರೆ ನಮ್ಮನ್ನು ನೆಮ್ಮದಿಯಾಗಿರಬೇಕು ಸಾಂಗ್ ಬರ್ತಾಯಿದೆ. ಸೊ ಅದು ನಿಮ್ಮಂಥವ್ರು ನೋಡೇ ಹೇಳಿರ್ಬೇಕು ಅನಿಸುತ್ತೆ ಆ ಸಾಂಗ್ಗಳನ್ನ. ಮೀಡಿಯಾದವರು ಮತ್ತು ಕೆಲವು ಹೇಟರ್ಸ್ಗಳಿದ್ದಾರಲ್ಲ ನಮ್ಮ ಬಾಸ್ಗೆ, ಬರುತ್ತೆ ಕಂಡ್ರೋ, ತಿಳ್ಕೊಳ್ರಪ್ಪ, ಕೇಳ್ರೋ, ಸಾಂಗ್ ಎಂಜಾಯ್ ಮಾಡ್ರೋ, ಇದ್ದರೆ ನೆಮ್ಮದಿಯಾಗಿರಬೇಕು. ಸಿರಿಗಮ ಯೂಟ್ಯೂಬ್ ಚಾನಲಲ್ಲಿ ಬರ್ತಾಯಿದೆ. ನಮ್ಮ ಬಾಸ್ ಫ್ರೆಂಡ್ಸ್ಗಳೆಲ್ಲ ನೋಡಿ ನಮ್ಮ ಬಾಸ್ನ ಬೆಳೆಸೋಣ, ಸಾಂಗ್ನ ಒಂದು ಟ್ರೆಂಡ್ ಮಾಡೋಣ. ಸೊ ಮೂವಿನೂ ಆದಷ್ಟು ಬೇಗ ಬರುತ್ತೆ ನಮ್ಮ ಬಾಸ್ದು. ನಮ್ಮ ಬಾಸ್ ನಿಯತ್ತೆ ಅದು.
ಯಾವ ಪ್ರೊಡ್ಯೂಸರ್ಗೂ ಆಗಲಿ ದುಡ್ಡು ಹಾಕಿರೋರಿಗೆ ಯಾವತ್ತೂ ಅವರು ಮೋಸ ಮಾಡಲ್ಲ. ಅಷ್ಟು 108 ಡಿಗ್ರಿ ಜ್ವರ ಇದ್ದರು 24 ಅವರ್ಸ್ ಮೇಲೂ ಶೂಟಿಂಗ್ ಮಾಡಿ ಅವರು ಕೆಲಸ ಮುಗಿಸ್ಕೊಟ್ಟಿದ್ದಾರೆ ಅಂದರೆ ಅದು ಅವ್ರ ನಿಯತ್ತು. ಜೈ ಡಿ ಬಾಸ್. Add music. Record. Add. Record. Or set pause.